ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 2 ಗುಂಟೆ, ಮೈಸೂರು ಸಿಟಿ ಸೆಂಟ್ರಿಂದ 58 ಕಿಲೋಮೀಟರ್ ಡಿಸ್ಟೆನ್ಸು. ಇದು ನೆಕ್ಸ್ಟು ಹೆಗ್ವಾಡಿ, ನಂಜನಗೂಡು ಆದಮೇಲೆ ದೊಡ್ಡ ಕಾವಲಂದಿ ಆದಮೇಲೆ ಹೆಗ್ವಾಡಿ ಸೈಡ್ ಹೋಗಬೇಕು, ಅಲ್ಲಿ ಬರೋದಿದು. ಇದು 2 ಎಕರೆ 3 ಎಕರೆ 2 ಗುಂಟೆ ಇದೆ. ಇದರಲ್ಲಿ 2 ಬೋರ್ವೆಲ್, 2.5 ಇಂಚ್ ನೀರು ಬರೋ ಅಂಥದ್ದು, ಮತ್ತು ಕಾವೇರಿ ವಾಟ್ರೂ ಬರ್ತಾಯಿದೆ. ಇದರಲ್ಲಿ ವಿಲೇಜ್ ಪಂಚಾಯಿತಿಯಿಂದ ಊರಿಗೆ ಬರುತ್ತಲ್ಲ ಆ ನೀರು ಕುಡಿಯೋಕ್ಕೋಸ್ಕರ ಅದನ್ನು ಬರ್ತಾಯಿದೆ. ಅದಕ್ಕೊಂದು ದೊಡ್ಡ ಸಂಪು ಮಾಡಿದ್ದಾರೆ. ಮ್ಯಾಂಗೋ ಟ್ರೀಸ್ 33 ಇದೆ, ಎಲ್ಲ ಈಲ್ಡಿಂಗ್ದು, ಸುಮಾರೊಂದು 13-14 ವರ್ಷ ಹಳೆದು. ತೆಂಗು 250, ಫುಲ್ ಚೆನ್ನಾಗಿ ಫಲ ಕೊಡ್ತಾ ಇರೋಂಥದ್ದು. ಸಪೋಟ 80, ದೊಡ್ಡದು ಕ್ರಿಕೆಟ್ ಬಾಲ್ ಅಂತಾರಲ್ಲ ಅದು, ಮತ್ತು ಇನ್ನೊಂದು ಉದ್ದಕ್ಕೆ ಬರುತ್ತಲ್ಲ ಆ ಸಪೋಟ. ಲೆಮನ್ನು, ನಿಂಬೆಹಣ್ಣು ಅದು 10 ಇದೆ, ಅದನ್ನು ದೊಡ್ಡದಿದೆ, ಜಾಸ್ತಿ ಫಲ ಕೊಡ್ತಾ ಇರೋದು. ಶ್ರೀಗಂಧ 80 ಇದೆ, 2 ವರ್ಷ ಹಳೆಯದು. ಹಸುಗಳು 30 ಇದೆ, 28 HF, 2 ಗಿರ ಅಂತಾರಲ್ಲ ಅದು. ಟೋಟಲ್ 30 ಹಸುಗಳಿದೆ. 3.25 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ರೆಡ್ ಸಾಯಿಲ್ ಇದೆ, ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಆಮೇಲೆ ಓನರ್ಗಳಿಗೂ ನೋಡಿ, ಇದು ಓನರ್ ಇರೋ ಅಂಥದ್ದು ಮನೆ. ಇದು ಓನರ್ಗೆ ಒಂದಿದೆ, ಗೆಸ್ಟ್ ಬಂದರೆ ಅವ್ರಿಗೆ ಒಂದಿದೆ, ವಾಚ್ಮೆನ್ಗೆ ಒಂದಿದೆ. ದೊಡ್ಡದು ಶೆಡ್ ಮಾಡಿದ್ದಾರೆ, ಕೌ ಶೆಡ್ 2 ಕಡೆ ಮಾಡಿದ್ದಾರೆ. ಕೌ ಶೆಡ್ ಸುಮಾರೊಂದು 50 ಹಸು ಕೂಡಾಗ್ಬೋದು, ಅಷ್ಟೊಂದು ಶೆಡ್ ಇದೆ. ನೀರು ಚೆನ್ನಾಗಿ ಬರ್ತಾಯಿದೆ ನೋಡಿ. ತೋಟ ಈ ಥರ ಇದೆ. ಇದು ಓಪನ್ ಥಿಯೇಟ್ರ್ ಅಂತ. ಇದು ಓಪನ್ ಥಿಯೇಟ್ರು ಫಾರ್ಮ್ ಹೌಸ್ ಒಳಗಡೆ ಮಾಡಿರೋದು. ಇದು ಜನ್ರೇಟರ್ ರೂಮ್. ಇದು ಜನ್ರೇಟ್ರೂ ಇದೆ. ಒಂದು 24 hours ಕರೆಂಟ್ ಇರೋ ಅಂಥದ್ದು, ನಿರಂತರ ಜ್ಯೋತಿ ಆ ಥರ ಕರೆಂಟು ತೊಗೊಂಡಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 58 ಕಿಲೋಮೀಟರ್ ಡಿಸ್ಟೆನ್ಸ್. ಫುಲ್ ರೆಡ್ ಸಾಯಿಲ್. ಕರೆಂಟಂತೂ ಹೋಗೋದೇ ಇಲ್ಲ. ಅಕಸ್ಮಾತ್ ಏನೋ ಒಂದು ಅಪ್ಪಿತಪ್ಪಿ ಹೋದ್ರೂ ಜನ್ರೇಟ್ರ್ ಇದೆ. ಮತ್ತು ಸುಮಾರೊಂದು 5-6 ಕ್ಯಾಮ್ರಾ ಹಾಕಿದ್ದಾರೆ. ಆ ಕ್ಯಾಮ್ರಾಗೆ ನೋಡಿ ಇದೆಲ್ಲ ಮಡಗಿದೆ ನೋಡಿ. ಮತ್ತು ಟ್ರಾಕ್ಟ್ರ್ ಇದೆ ನೋಡಿ, ಇದೆ ಟ್ರಾಕ್ಟ್ರ್ ಇದೆ, ಹಸುಗಳಿದೆ, ಚೆನ್ನಾಗಿರೋದು ಮನೆಗಳಿದೆ ನೋಡಿ. ಇದನ್ನು ಹಸುಗೋಸ್ಕರ ಕೌಶೆಡ್ ಮಾಡಿರೋದು ನೋಡಿ. ಟ್ರಾನ್ಸ್ಫಾರ್ಮರ್ ಇದೇನೆ. ಇದು ಓನರ್ ಇರೋಕ್ಕೆ ಮನೆ ಮಾಡ್ಕೊಂಡಿರೋದು. ಲೆಫ್ಟಲ್ಲಿ ಕಾಣ್ತಾ ಇದೆ ನೋಡಿ, ಇದು ಗೆಸ್ಟ್ ಬಂದರೆ. ಇಲ್ಲಿ ಲೆಫ್ಟಲ್ಲಿ ಇನ್ನೊಂದು ಕಾಣ್ತಾ ಇರೋದು, ಅದು ಓಪನ್ ಕಿಚನ್. ಪಾರ್ಟಿ ಗಿಟಿ ಮಾಡಿದಾಗ ಓಪನ್ ಕಿಚನ್ನಲ್ಲೇ ಅಡುಗೆ ಮಾಡೋದು ನೋಡಿ. ಬಂದವರು ನೆಂಟರೆಲ್ಲ ಇಲ್ಲಿ ಕೂತ್ಕೊಂಡು ಪಿಕ್ಚರೆಲ್ಲ ಏನು ಬೇಕಾದ್ರೂ ನೋಡೋಕ್ಕೆ ಇಟ್ಕೊಂಡಿರೋದು.